ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇವತ್ತು ನಾನು ಟ್ರಾವೆಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ ನಾವು. ಫಸ್ಟ್ ಸಕಲೇಶ್ಪುರ, ಆಮೇಲೆ ಚಿಕ್ಕಮಂಗ್ಳೂರು. ಸಿಲಾ ಅಂತ ಒಂದು ಒಳ್ಳೆ ಲಕ್ಸುರಿ ರೆಸಾರ್ಟ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಲಾಸ್ಟ್ ಟ್ರಾವೆಲ್ ಮಾಡಿದ್ದು ಐ ಥಿಂಕ್ ಜೂನಲ್ಲಿ ಅನಿಸುತ್ತೆ, ಜೂನು ಜುಲೈ ಲಾಸ್ಟ್. ನಾವಿಬ್ಬರು, ನಾನು ನನ್ನ ಹೆಂಡತಿ. ಅದ್ರ ಮುಂಚೆ ಅದಾದಮೇಲೆ ನಮ್ಮ ಫ್ರೆಂಡ್ಸ್ ಜೊತೆಲ್ಲ ಹೋಗಿದ್ದೀನಿ. ಸೊ ತುಂಬ ದಿವಸ ಆಗಿತ್ತು ಅಂತ ಹೇಳ್ಬಿಟ್ಟು ವಿ ಪ್ಲ್ಯಾನ್ ಟು ಗೋ. ಬಟ್ ಇವತ್ತಂತೂ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಒಳ್ಳೆ ವೆದರ್ ಇದೆ ಆಚೆ. ಟೈಸನ್ ಹೊರಗಡೆ ಕೂತಿಯಾನೆ, ಮಸ್ತ್ ಬಿಸಿಲಿದೆ. ನಾವು ಯೂಶ್ವಲಿ ಟ್ರಿಪ್ ಹೋಗ್ಬೇಕಾದ್ರೆ 5:30-6 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಬಟ್ ಇವತ್ತು ನೋಡಿ ಎಷ್ಟಾಗಿದೆ, 9:15. ಅದಕ್ಕೆ ಕಾರಣ ಏನಂದರೆ ಇಬ್ಬರಿಗೂ ಸುಸ್ತಾಗಿತ್ತು. ನನ್ನ ಹೆಂಡತಿ ಪಾಪ ರಾತ್ರಿ 1 ಗಂಟೆಗೆ ಬಂದಿಯಾಳೆ, ಮಲಗಿರೋದು 2-2:30. ಅಷ್ಟು ಬೇಗ ಎದ್ದು ಏನಕ್ಕೆ ಹೋಗ್ಬೇಕು, ನಮ್ಗೆ ಹೆಂಗಿದ್ರು 1 ಗಂಟೆ ಚೆಕ್ ಇನ್ ಇದೆ 1 PM. ನಾನು ಮಲಗಿದ್ದು ಲೇಟ್ ಆಯಿತು. ಸ್ಯಾಟರ್ಡೇ ಸಂಡೇ, ಮೊನ್ನೆ ಸ್ಯಾಟರ್ಡೇ ನಿನ್ನೆ ಸಂಡೇ 2 ದಿನವೂ ಕ್ರಿಕೆಟ್ ಆಡಿದ್ದೀನಿ ನಾನು. 30 ಓವರ್ದು ಲೆದರ್ ಬಾಲ್ ಕ್ರಿಕೆಟ್ ಆಡ್ಬಿಟ್ಟು ಸುಸ್ತಾಗ್ಬಿಟ್ಟಿತ್ತು. ಸೊ ಹಾಗಾಗಿ ರಿಲ್ಯಾಕ್ಸಾಗಿ ಹೋಗೋಣ ಗುರು ಅಂತ ಹೇಳ್ಬಿಟ್ಟು ಎದ್ದು ಆರಾಮಾಗಿ ಫಸ್ಟ್ ಟೈಮ್ ಇಷ್ಟು ಲೇಟ್ ಹೋಗ್ತಾ ಇರೋದು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಆನ್ ದ ವೇ ಪ್ರಾಬ್ಲಿ ತಿಂಡಿಗೆ ಅಥವಾ ಇದಕ್ಕೆ ನಿಲ್ಲಿಸ್ತೇ ಹೋಗ್ತೀರ, ಡೈರೆಕ್ಟಾಗಿ ಊಟಕ್ಕೆ ಹೋಗ್ಬೋದು. ತಿಂಡಿ ಮಾಡಿಲ್ಲ ಆ್ಯಕ್ಚುಲಿ, ಏನು ಮಾಡೋದು ಕೇಳ್ತೀನಿ ನನ್ನ ಹೆಂಡ್ತಿ, ಕೇಳಿಬಿಟ್ಟು ದೆನ್ ವಿಲ್ ಡಿಸೈಡ್. ತಿಂಡಿಗೆ ನಿಲ್ಲಿಸಿದ್ರೆ ಅಲ್ಲಿ ಮೀಟ್ ಆಗ್ತೀನಿ, ಇಲ್ಲ ಅಂದರೆ ಪ್ರಾಬ್ಲಿ ಕಾರಲ್ಲಿ ಮಾತಾಡೋಣ ಮತ್ತೆ. ನಾನು ನೋಡಿ ಒಂದೇ ಆಗಿರೋದು ಇಷ್ಟು. ನನ್ನ ಹೆಂಡ್ತಿದ್ದು ನೋಡಿ ಫುಲ್ಲು ಒಂದು ಸೂಟ್ ಕೇಸು. ಏನು ಮಾಡ್ತೀರಾ ಹುಡುಗಿರ್ದಂದ್ರೆ ಹಿಂಗೆ. ಕಾರಲ್ಲಿ ಹೋಗ್ತಾ ಇದ್ದೀವಿ, ಥಾರಲ್ಲಿ. ಓಪನ್ ಮಾಡಿ ಲಗೇಜ್ ಇರೋಣ. ಥಾರ್ದು ಪ್ರಾಬ್ಲಮ್ ಏನಂದರೆ ಜಾಗ ಜಾಸ್ತಿ ಇರಲ್ಲ, ಬೂಟ್ ಸ್ಪೇಸ್ ಇಬ್ಬರಿಗೆ ಇದು ಕಾರು. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದಾನೆ ಪಾಪಟೆ. ಇದು ಹೊಸ USB ತೊಗೊಂಡಿದ್ದೀನಿ ನಮ್ಮ ಚಾರ್ಜ್ ಮಾಡೋಕ್ಕೆ. ಇಲ್ಲಿ ಗುರು ಇದು ನಮ್ಗೆ ಆಯಿತು. ಓಕೆ, ಸೂಪರ್. ಸೊ ಇದು ಸೆಟ್ ಆಯಿತು. ಇವಾಗ ನೋಡಿ ಇದು ಇಲ್ಲಿ ಸಿಕ್ಕಾಕೊಂತ ಇದೆ, ಹೋಗ್ತಾರ ಒಳಗಡೆ. ಇಷ್ಟು ಚಿಕ್ಕ ಸೂಟ್ ಕೇಸು ಹೋಗಿಲ್ಲ ಅಂದರೆ ಹೆಂಗುರು, ಮುಂದೆ ಇಡಬೇಕಷ್ಟೇ. ಇವಾಗ ನೋಡ್ರಪ್ಪ, ತಾರಿಗೆ ತೊಗೊಳಂಗಿದ್ರೆ ಇವಾಗ ಹೇಳ್ತಾ ಇದ್ದೀನಿ, ಸೂಟ್ ಕೇಸ್ ಅಂತೂ ಹೋಗಲ್ಲ. ಅದು ಏನು ಮಾಡಿದ್ದೀನಿ ನಾನು, ಇದು ಸೀಟ್ ಇದೆಯಲ್ಲ ಹಿಂದೆ ಹಾಕಿದ್ದೀನಿ. ಸೊ ಅದಕ್ಕೆ ಬೂಟ್ ಸ್ಪೇಸ್ ಇನ್ನೂ ಕಮ್ಮಿ ಆಗಿಬಿಟ್ಟಿದೆ, ಇರೋದೇ ಕಮ್ಮಿ. ಅದರಲ್ಲಿ ಇದು ಹಿಂದೆ ಹಾಕಿದ್ರೆ ಇನ್ನೂ ಜಾಸ್ತಿ. ಅಂದರೆ ಕೂತ್ಕೊಂಡ್ರೆ ಆರಾಮಾಗಿ ಪೀಸ್ಫುಲ್ಲಾಗಿ ಕೂತ್ಕೊಳ್ಳೋಕೆ ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿರೋದು. ಸೊ ಇವಾಗ ಇದನ್ನು ಮುಂದೆ ಹಾಕೋಣ ಅಷ್ಟೇ. ಅಲ್ಲ ಗುರು, ಹೋಗ್ತಾ ಇರೋದು 3 ದಿನ. 3 ದಿನಕ್ಕೆ ಬೇಕಾ ಸೂಟ್ ಕೇಸು? ಸುಮ್ಮನೆ ನನ್ನ ಮಕ್ಕಳದು. ಬಾಯ್ ಟೈಸು, ಸಿ ಯು, ಬಾಯ್ ಬಾಯ್. ಬಾಯ್ ಟೈಸನ್, ಸಿ ಯು, ಬಾಯ್ ಮಾಮ್. ಡೀಸೆಲ್ ಹಾಕ್ಸ್ಬೇಕು. ಸೊ ಡೀಸೆಲ್ ಹಾಕ್ಸಕ್ಕೆ ನಿಲ್ಸಿದ್ದೀನಿ ಇವಾಗ. ಹಾಗೆ ಸ್ವಲ್ಪ ಏರು ಕಮ್ಮಿ ಆಗಿಬಿಟ್ಟಿದೆ. ಇದು ಕೊಡ್ತಾ ಇದೆ, ತೋರಿಸ್ತೀನಿ ನಿಮಗೆ ಇಲ್ಲಿ. ನೋಡಿ, ಲೋ ಪ್ರೆಷರ್ ಅಂತ ಕೊಡ್ತಾ ಇದೆ. ಸೊ ಏರ್ ಹಾಕ್ಸ್ಬಿಟ್ಟು ಅಲ್ಲಿ ಏರ್ ಇದೆಯಲ್ಲ, ಏರ್ ಹಾಕ್ಸಿ ಡೀಸೆಲ್ ಹಾಕ್ಸಿ ಹೋಗೋಣ ಇವಾಗ. 2000 ಡೀಸೆಲ್. ಎಲ್ಲಿದೆ ಸ್ಕ್ಯಾನರು? ಎಷ್ಟಾಗ್ತೀರಾ ಮುಂದೆ? 33? ಏನೋ ಹೇಳ್ತಾನೆ ಇಲ್ಲ, ಎಷ್ಟಾಗ್ತಾವನೆ? 32 ಆಗ್ತಾವನೆ. ಇನ್ನೂ ಆಗಿಲ್ವಾ? ಆಯ್ತು ಅನ್ಸುತ್ತೆ. ಏನು ಮಾಡ್ತಾವ ನೀನು? ಗುಡ್ ಮಾರ್ನಿಂಗ್. ಪಾಕಶಾಲಾ ನೋಡಿ, ಪಾಕಶಾಲಾಗೆ ಬಂದಿದ್ದೀವಿ ಇವಾಗ ತಿಂಡಿಗೆ. ನನಗೂ ನನ್ನ ಹೆಂಡ್ತಿಗೂ ಪಾಕಶಾಲಲ್ಲಿ ಒಳ್ಳೆ ತಿಂಡಿ ತುಂಬ ಇಷ್ಟ ಆಗುತ್ತೆ. ನಾನಂತೂ ಒಂದು ಇಡ್ಲಿ ತೊಗೊತೀನಿ. ಇಡ್ಲಿ, ವಡೆ, ಸಾಂಬಾರು, ಡಿಪ್. ಹಿಂಗೆ ದೋಸೆ ಗಿಸೆ ಬೇಕಾ ನೋಡು ಮ್ಯಾಮ್. ಒಂದು ಇಡ್ಲಿ ವಡೆ, ಸಿಂಗಲ್ ಇಡ್ಲಿ ವಡೆ ಕೊಡಿ. ಸಿಂಗಲ್ ಇಡ್ಲಿ ವಡೆ, ಸಾಂಬಾರು ಡಿಪ್ಪು. ಅದ್ರ ಜೊತೆಗೆ ಏನಾದ್ರು ಬೇರೆ ತೊಗೋತೀನಿ ನಾನು. ನಿನಗೇನು ಬೇಕು ಹೇಳು? ಅದೊಂದೇ ಸಾಲಲ್ಲ. ಓಕೆ, ನಾನು ಹೇಳ್ತೀನಿ. ಫಸ್ಟ್ ಯಾವಾಗಂತೂ ಇಡ್ಲಿ ವಡೆ ಕೊಡಿ. ತೊಗೊಂಬರಿ ಸಿಂಗಲ್ ಇಡ್ಲಿ ವಡೆ, ಬಟ್ ಚಟ್ನಿನೂ ತೊಗೊಂಬನ್ನಿ ಹಂಗೆ. ಸೊ ಒಂದು ಸಿಂಗಲ್ ಇಡ್ಲಿ ಆಯಿತು. ಇನ್ನೇನು ತೊಗೊಳೋದು ಅಂತ ನೋಡ್ತಾ ಇದ್ದೀನಿ. ಖಾಲಿ ದೋಸೆ, ರಾಗಿ ದೋಸೆ, ಮೈಸೂರು ಮಸಾಲೆ ದೋಸೆ, ಓಪನ್ ಬಟರ್ ಮಸಾಲ, ಪ್ಲೇನ್ ದೋಸೆ ತೊಗೊಳೋದು ಬೆಸ್ಟ್. ಬಟ್ ಜಾಸ್ತಿ ಆಗ್ಬಿಟ್ರೆ ಸರ್. ಇದು ನೀರು ದೋಸೆ ಇದೆಯಾ ಇಲ್ವಾ? ಅಂದರೆ ಇವತ್ತಿಲ್ವಾ ಅಥವಾ ಮಾಡೋದಿಲ್ವಾ ನೀವು? ಓಕೆ. ಈಗ ನಮಗೆ ಗೀ ಪುಡಿ ಮಸಾಲ, ಗೀ ದೋಸೆ ಈ ಥರ ಬರೀ ಪುಡಿ ಬೇಕು, ಮಸಾಲೆ ಬೇಡ. ಪ್ಲೇನ್ ಪುಡಿ ಸಿಗುತ್ತಾ? ಪ್ಲೇನ್ ಪುಡಿ ಅಂದರೆ ಇವಾಗ ಹೆಂಗೆ? ಪ್ಲೇನ್ ದೋಸೆ ಅಂದರೆ ನೀವು ಗೀ ಪುಡಿ ಪ್ಲೇನ್ ತೊಗೊಬಿಡಿ. ಗೀ ಪುಡಿ ಪ್ಲೇನಾ? ಅದರಲ್ಲಿ ಮಸಾಲೆ ಬರಲ್ಲ ತಾನೆ? ಹಂಗೆ ಅದೇ ಅಂದ್ಕೊಟ್ಟಿದ್ದೆ. ನಿಜವಾಗ್ಲೂ ಸಖತ್ತಾಗಿರುತ್ತಪ್ಪ ಇರೋದು. ಪಾಕಶಾಲ ಅವ್ರದ್ದು ಸಾಂಬಾರು ಮಾತ್ರ ನಂಗೆ ತುಂಬ ಇಷ್ಟ.
ಇಡ್ಲಿ ವಡೆ ಸಾಂಬಾರು ತಿಂತಾ ಇದ್ರೆ ಹಂಗೆ ಮಜಾ, ಒಳ್ಳೆ ಮಜಾ. ನೋಡಿ ಕ್ಲೀನ್ ಕೃಷ್ಣಪ್ಪ ಮಾಡಾಕಿದ್ದೀನಿ ಇಡ್ಲಿ ವಡೆ. ಇವಾಗ ನೆಕ್ಸ್ಟು ಪುಡಿ ದೋಸೆ. ನನ್ನ ಹೆಂಡತಿ ಮಸಾಲೆ ದೋಸೆ ತಿಂತಾ ಇದ್ದಾರೆ. ಒಳ್ಳೆ ತಿಂಡಿ ಆಯಿತು. ಇವಾಗ ಮಸ್ತಾಗಿ ಒಂದು ಕಾಫಿ ಕುಡಿದ್ಬಿಟ್ರೆ ಸಕ್ಕರೆ ಜಾಸ್ತಿ ಒಂದು ಸ್ವಲ್ಪ ಹೇಳಬೇಕಿತ್ತು, ಒಂದು ಸಕ್ಕರೆ ಕಮ್ಮಿ ಹಾಕಿ ಅಂತ. ಫೈನಲಿ ಇವರು ಬಂದಿದ್ದೀವಿ ಸಿಲಾಗೆ. ನೋಡಿ ಬ್ಯೂಟಿಫುಲ್ ಆಗಿದೆ ಪ್ರಾಪರ್ಟಿ. ಮೌಂಟೇನ್ ಟಾಪ್ ಮೇಲಿದೆ, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 3 ಗಂಟೆ ಆಯಿತು ರೀಚ್ ಆಗೋಕ್ಕೆ. ಇನ್ನೊಂದು ಸ್ವಲ್ಪ ಬೇಗ ಬರ್ಬೋದಿತ್ತು, ಬಟ್ ನಾವು ಒಂಚೂರು ಮಧ್ಯದಲ್ಲಿ ನಿಲ್ಸ್ಕೊಂಡು ಬಂದ್ವಿ. ಜಾಗ ಮಾತ್ರ ಸಖತ್ತಾಗಿದೆ. ಇವಾಗ ರೂಮ್ಸ್ ಹೋಗಿ ತೊಗೊಳ್ಳೋಣ. ಪಾಪ 2 ಸಲ ಕಾಲ್ ಮಾಡಿದ್ದ ಸಚಿನ್ ಅವನು. ಹೋಗಿ ಮಾತಾಡ್ಬಿಟ್ಟು ಇವಾಗ ರೂಮ್ಸ್ ತೊಗೊಳ್ತೀನಿ. ನೈಸ್. ಸಚಿನ್, ಯು ಸಚಿನ್ ರೈಟ್? ಹಾಯ್ ಸಚಿನ್. ಶುಭೋಗ್. ಯಾ ಶುಭೋಗ್ ರಾವ್. ಎಸ್, ಇಟ್ ಬುಕ್ಡ್ ಅಂಡರ್ ದ ನೇಮ್. Do you have a gym also here, Sachin? No gym, right? Okay. ಇಲ್ಲಿ ನೋಡಿ ನಮ್ಮ ಹೆಸರು ಹಾಕಿದ್ದಾರೆ, ಶುಭಗ್ರಾಮ್ ಆ್ಯಂಡ್ ಫ್ಯಾಮಿಲಿ ಅಂತ. ನಮ್ಮನ್ನು ಬಿಟ್ಟು ಇನ್ನು 2 ಇದ್ದಾವೆ ಇಲ್ಲಿ ಇವತ್ತು ಫ್ಯಾಮಿಲೀಸ್. ಎಷ್ಟು ರೂಮ್ ಇದ್ದಾವೆ ಟೋಟಲಾಗಿ ಇಲ್ಲಿ? 10 ರೂಮ್ಸಾ? ಅಂದರೆ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ 10, ಮೇಲೆ ಗ್ರೌಂಡ್ ಫ್ಲೋರಲ್ಲಿ 6, ಮೇಲೆ ಅದು ಬಿಟ್ಟು 3 ಕಾಟೇಜ್ ಇದೆಯಾ? ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಆಗಿ? ಓ, ಸಿಲಾ ಅಂತ. ಓಕೆ ಓಕೆ ಓಕೆ. ನೋಡ್ರಿ ರೀ ಹೆಂಗಿದೆ ವ್ಯೂ ನಮ್ಮ ರೂಮ್ ಆಚೆ. ಆಹಾ ಹಾ ಹಾ ಹಾ, ಸಖತ್ತಾಗಿದೆ. ಇದೇ ನಮ್ಮ ರೂಮು, ಗ್ರೌಂಡ್ ಫ್ಲೋರು. ಟೋಟಲ್ 10 ರೂಮ್ ಇದಾವೆ ಅಂತ ಹೇಳಿದ್ನಲ್ಲ ಅವನು, ನಮ್ಗೆ ಇದು ಕೊಟ್ಟಿದ್ದಾರೆ. ಇದು ಆಚೆ ಬಂದರೆ ನೋಡಿ ಮುಂದೆನೇ ಮೌಂಟೇನ್. ಸಖತ್. ಇದು ಇವಾಗ ಸೆಪ್ಟೆಂಬರ್ ಅಲ್ಲ, ಸೊ ಮಳೆ ಗಿಳೆ ಎಲ್ಲ ಕಮ್ಮಿ ಆಗಿದೆ. ಮಳೆ ಕಮ್ಮಿ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ಆಗಿದೆ. ಮಜಾ ಇದೆ. ನಾನು ಮಲೆನಾಡಿಗೆ ಬಂದಾಗೆಲ್ಲ ಮಳೆಗಾಲದಲ್ಲೇ ಜಾಸ್ತಿ ಬಂದಿರೋದು. ಸೆಪ್ಟೆಂಬರಲ್ಲಿ ಕಡಿಮೆ, ಆ್ಯಕ್ಚುಲಿ ಕಡಿಮೆ. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಜಾಸ್ತಿ ಬಂದಿಲ್ಲ ನಾನು ಇಲ್ಲಿಗೆ. ಫಸ್ಟ್ ಟೈಮ್ ಬರ್ತಾ ಇರೋದು. 3 ಫ್ಯಾಮಿಲಿ ಬಂದಿದೆ ಇವತ್ತು. ಅದರಲ್ಲಿ 2 ಇನ್ಫ್ಲುಯೆನ್ಸರ್ಸ್ ಅಂತೆ, ನಾನು ಇನ್ಫ್ಲುಯೆನ್ಸರೇ. ಸೊ ಚೆನ್ನಾಗಿದೆ, ಗುಡ್ ಗುಡ್. ಇವಾಗ ಊಟಕ್ಕೆ ಹೋಗ್ಬೇಕು. 3 ಗಂಟೆ ಆಗೋಯ್ತು. 3 ಗಂಟೆ ಕ್ಲೋಸ್ ಮಾಡ್ತಾರಂತೆ ಊಟ. ಸೊ ಊಟ ಮಾಡ್ಕೊಂಡು ಬಂದು ಆಮೇಲೆ ಪೂಲ್ಗೆ ಹೋಗೋಣ. ನೋಡಿ ಹಿಂಗಿದೆ ನಮ್ಮ ರೂಮು. ಬೆಡ್ಡು, ಇಲ್ಲಿ ಚೇರು, ಇಲ್ಲಿ ಕನ್ನಡಿ ಕೊಟ್ಟಿದ್ದಾರೆ, ಟಿ ವಿ ಇದೆ. ಇಲ್ಲಿ ನಿಮಗೆ ನೀರು ಇಟ್ಕೊಳ್ಳೋಕ್ಕೆ ಇದು ಬಾತ್ರೂಮ್. ಇಲ್ಲೊಂದು ವಾರ್ಡ್ರೋಬ್ ಇದೆ. ಇಲ್ಲಿ ಕರ್ಟನಿಂದ ಈ ಥರ ವ್ಯೂ. ಅದೇ ಇವಾಗ ತೋರಿಸಿದ ಹೊರಗಡೆ ಅದೇನೆ ಇಲ್ಲಿಂದ ವ್ಯೂ. ಒಳ್ಳೆ ಗಾಳಿ ಇದೆ ಗುರು. ಇಲ್ಲಿ ಮೇಲೆ ಬಂದಿದ್ದೀವಿ, ತೋರಿಸಿದ್ನಲ್ಲ ನಿಮಗೆ. ಇದು ಬೀರೋಲ್ ಹಾಕ್ತೀನಿ. ಇದ್ರದ್ದು ಹಿಂದೆ ಹೆಂಗಿದೆ ಸರೌಂಡಿಂಗ್ ಎಲ್ಲ. ಒಳ್ಳೆ ಗಾಳಿ ಬರ್ತಾ ಇದೆ. ಊಟಕ್ಕೆ ಕಾಯ್ತಾ ಇದ್ದೀವಿ. 3:20 ಆಗಿದೆ ಇವಾಗ. ಇವ್ರದ್ದು ಇವತ್ತು ಮಂಡೇ ಅಲ್ವಾ, ಸೊ ಜಾಸ್ತಿ ಮೆನ್ಯೂವಲ್ಲಿ ಏನು ಜಾಸ್ತಿ ಇರಲಿಲ್ಲ. ಬಟ್ ಎವರ್ ಇಸ್ ದೇರ್ ದೇ ಗಿವನ್. ಚಿಕನ್ ಐಟಮೇ ಜಾಸ್ತಿ ಇತ್ತು. ನನ್ನ ಹೆಂಡತಿ ಪಾಪ ವೆಜಿಟೇರಿಯನು, ಸೊ ವೆಜ್ ಫುಡ್ ಜಾಸ್ತಿ ಇಲ್ಲ ಆಪ್ಷನ್ಸು. ಸೊ ಅದೊಂದು ನೆನ್ಪಿಟ್ಕೊಳ್ಳಿ, ನೀವು ವೆಜಿಟೇರಿಯನ್ ಅಂದರೆ ಸ್ವಲ್ಪ ಕಡಿಮೆ ಇದೆ ಆಪ್ಷನ್ಸ್. ಇವಾಗ 3 ನಾನ್ ವೆಜ್ ಇದ್ದರೆ 1 ವೆಜ್ ಇದೆ. ಅದು ಬಿಟ್ಟರೆ ಏನೇನಿದೆ ಚೆನ್ನಾಗಿದೆ. ಸೊ ಊಟಕ್ಕೆ ಕಾಯ್ತಾ ಇದ್ದೀನಿ. ಹೊಟ್ಟೆ ಹಸು ಸಾಯ್ತಾ ಇದ್ದೀನಿ. ಬೆಳಗ್ಗೆ ಒಂದು ಇಡ್ಲಿ, ಖಾಲಿ ಪ್ಲೇಟ್ ತೋರಿಸಿದೆ. ಖಾಲಿ ಊಟಕ್ಕೆ ಕಾಯ್ತಾ ಇದ್ದೀನಿ 2 ಸಲ ಅಂದಲ್ಲ, ಅದಕ್ಕೆ. ಚೆನ್ನಾಗಿದೆ ಚೆನ್ನಾಗಿದೆ. ಅದೇ ಇವಾಗ ಊಟಕ್ಕೆ ಕಾಯ್ತಾ ಇದ್ದೀನಿ. ಪ್ಲೇಟ್ಗಳು ಏನು ಸಖತ್ತಾಗಿದೆ ನೋಡಿದ್ರು ಡಿಸೈನು. ನಿಜವಾಗ್ಲೂ ಪ್ರಣ್ಣ, ಇದು ನಮ್ಮ ಇದರಲ್ಲಿ ಹಿಂಗೆ ಕೊಡೋದು ಡ್ರೂಟ್ ಗಾರ್ಡನಲ್ಲಿ. ಸಖತ್ತಾಗಿದೆ ಪ್ಲೇಟ್ಗಳು. ನಂಗೆ ತುಂಬ ಇಷ್ಟ ಆಯ್ತು ಈ ಪ್ಲೇಟ್ಸು. ರೂಮ್ಸು ಅಷ್ಟೇ ಸ್ಟ್ಯಾಂಡರ್ಡ್ ಆಗಿದೆ ಗುರು. ಮಸ್ತಾಗಿದೆ ರೂಮ್ ಮಾತ್ರ. ಒಳ್ಳೆ ಪ್ರಾಪರ್ಟಿ, ವರ್ತ್. ಇದು ಆ್ಯಕ್ಚುಲಿ ಬೇರೆಯವ್ರದ್ದು ಇತ್ತಂತೆ, ಅದೇ ಹೇಳಿದ್ ನಾನು ವೀಡಿಯೋಲಿ. ಬಟ್ ಇವಾಗ ರೀಸೆಂಟ್ಲಿ ಇವ್ರು ತೊಗೊಂಡು ದೇ ಆರ್ ಹ್ಯಾಂಡ್ಲಿಂಗ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಗುರು. ಊಟ ಬಂದಿದೆ, ನಮ್ದಿನ್ನ ಬ್ಯಾಟಿಂಗ್ ಸ್ಟಾರ್ಟ್. ಈಗ ಅಲ್ಲಿ ಊಟ ಮುಗಿಸಿದ್ವಿ. ಹಿಂಗೆ ತಿರುಗಿದ್ರೆ ನೋಡು ಗುರು, ಇದು ವ್ಯೂ ಹೆಂಗಿದೆ. ಇಲ್ಲೇ ಪೂಲು. ಆಹಾ ಹಾ ಹಾ ಹಾ, ಸಖತ್ತಾಗಿದೆ. ಇವಾಗ ಪೂಲಲ್ಲಿ ಕುತ್ಕೊಂಡ್ರೆ ಒಳ್ಳೆ ಮಜಾ. ಸದ್ದಾಗ ಊಟ ಮಾಡಿ ಮಸ್ತಾಗಿ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿಕೊಂಡು ಸ್ನಾನ ಮಾಡಿ ಇವಾಗ ರೆಡಿಯಾಗಿ ಕೂತಿದ್ವಿ. ಕೆಲಸ ಮಾಡ್ತಾ ಕೂತಿದ್ದೆ ನಾನು ಒಂದು ಸ್ವಲ್ಪ. ಅವರು ಕಾಫಿ ತಂದು ಕೊಟ್ಟರು. ಸರ್ ಕುಡೀರಿ ಕಾಫಿ, ಹಂಗೆ ಇನ್ನೊಂದು ಚೂರು ತಿಂದು ದಪ್ಪ ಆಗಿ ಅಂತ. ಅದಕ್ಕೆ ನಾನು ನನ್ನ ಹೆಂಡತಿ ಸರಿ ಹಂಗಂದರೆ ವ್ಯೂ ಜೊತೆಗೆ ಆರಾಮಾಗಿ ಇಲ್ಲಿ ಚೇರ್ ಹಾಕ್ಕೊಂಡು ವ್ಯೂ ನೋಡ್ತಾ ಕಾಫಿ ಕುಡೋಣ ಅಂತ ಬಂದ್ವಿ. ಆಲ್ರೆಡಿ ಹೆಂಗೆ ಮಂಜಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಇನ್ನು ಹೆಂಗೆ ಚಳಿ ಆಗುತ್ತೆ ಗೊತ್ತಾ. ಓಹೋ ಹೋ ಹೋ ಹೋ, ನೋಡು ಅಲ್ಲಿ
ಕ್ರೇಜಿ ಗುರು. ಸೆಪ್ಟೆಂಬರಲ್ಲೆಲ್ಲ ಈ ಥರ ಆಗುತ್ತೆ ಅಂದ್ಕೊಂಡಿರಲಿಲ್ಲ ನಾನು ಸಕಲೇಶ್ಪುರದಲ್ಲಿ. ಗುರು ಇದು ನಿನ್ನೆ ಇತ್ತಲ್ಲ ರೆಡ್ ಮೂನು, ನೋಡಿ ಇವತ್ತು ರೆಡ್ ಕಾಣಿಸ್ತಾ ಇದೆ. ಯಪ್ಪ ಕ್ರೇಜಿ, ಸಖತ್ತಾಗಿದೆಯಲ್ಲ. ಡ್ಯಾಮ್ ಬ್ರೋ, ಇದು ಕ್ಯಾಪ್ಚರ್ ಆಗ್ತಾಯಿಲ್ಲ ಲೈಟ್ಗೆ, ಇನ್ನೊಂದು ಸ್ವಲ್ಪ ಡಾರ್ಕ್ ಹೋಗೋಣ. ಏನಿದೆ ಬ್ರೋ ಮೂನು. ಓಹೋ ಹೋ 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 ಓ ಮೈ ಗಾಡ್, ಲುಕ್ ಅಟ್ ದಟ್ ಬ್ಯೂಟಿ ಮ್ಯಾನ್. ಏನು ಸಖತ್ತಲ್ಲ ನೇಚರ್ ಮಾತ್ರ. ಯಪ್ಪ ಏನು ಸುಂದರವಾಗಿದೆ ಗುರು ಇದು. ನಾನು ಹೆಂಡ್ತಿ ಕರಿತೀನಿ, ಬಾ ನೋಡ್ಬಾ ಇದನ್ನ ಅಂತ. ಪಾಪ ಮಲಗಿದಲ್ಲ ಒಳಗಡೆ, ಕರೆಯೋಣ ಒಳಗೆ. ಗುರು ನಾನು ಈ ಕಡೆಗೆ ನೋಡ್ತಾ ಇದ್ದೆ, ಹಿಂಗೆ ತಿರುಗಿದೆ ಸುಮ್ಮನೆ. ನೋಡ್ರೆ ಇಲ್ಲಿ ನಿಂತಿದ್ದೆ, ಬಾಯಿಗೆ ಬಂದುಬಿಡ್ತು ಪಾಪ. ಯೂಶ್ವಲಿ ನಂಗೆ ಭಯ ಆಗಲ್ಲ ಇದು ನೋಡ್ರೆ, ಸಡನ್ನಾಗಿ ನೋಡಿದ್ನಲ್ಲ ಅದಕ್ಕೆ ಭಯ ಆಯಿತು. ಬರ್ತೀಯ ಮರಿ, ಬಾ. ಯಾಕೋ ಇದು ಭಯ ಪಡುತ್ತೆ, ಇದು ಪಾಪ ಮಗು ಅಲ್ವಾ ಅದಕ್ಕೆ. ಬಾಮ್ಮ. ಅದಕ್ಕೂ ಭಯ, ನನಗೂ ಭಯ. ಮುಂದೆ ಅದು ಬರ್ತಾ ಇಲ್ಲ, ನಾನು ಮುಂದೆ ಹೋಗ್ತಾ ಇಲ್ಲ. ಹಿಂಗೆ ಜಾರ್ಜಿಯಲ್ಲಿ ಹಿಂಗೆ ಮಾಡಿ ಒಂದ್ಸಲ ಅಟ್ಯಾಕ್ ಮಾಡೋಕ್ಕೆ ಬಂದುಬಿಟ್ಟಿತ್ತಪ್ಪ ಇದು, ಅದಕ್ಕೆ ಭಯ ನನಗೆ. ಕೇಳಿ ನನ್ನ ಹೆಂಡ್ತಿಗೆ ಹೇಳ್ತಾಳೆ, ಬರ್ತೀಯ ಮಗು ಬಾ. ನಾನೇನು ಮಾಡೋಲ್ಲ ನಿನಗೆ, ಸುಮ್ಮನೆ ಮುಟ್ತೀನಿ ಅಷ್ಟೇ. ನೋಡಿ ಇವಾಗ ಕ್ಯಾಂಪ್ ಫೈರ್ಗೆ ರೆಡಿ ಮಾಡ್ತಾ ಇದ್ದಾರೆ. ಒಳ್ಳೆ ಮೂನ್ ವ್ಯೂ ಜೊತೆಗೆ ಕ್ಯಾಂಪ್ ಫೈರು. ಮಗಂದು ಇಷ್ಟು ಬೆಂಕಿ ಇದೆ, ಆದರೂ ಸೊಳ್ಳೆಗಳು ನೋಡಿ ಬರ್ತಾಯಿದೆ. ಏನು ಮಾಡೋದು ಈ ಸೊಳ್ಳೆಗಳದ್ದು ಅಂತ ಗೊತ್ತಾಗಲ್ಲ ನನಗೆ. ಇಷ್ಟೇ ಬೆಂಕಿ ಹಚ್ತವ್ರು ಅವರಲ್ಲಿ, ಸಖತ್ತಾಗಿದೆ ವೆದರು ಸುತ್ತಮುತ್ತ. ಈ ಸೊಳ್ಳೆ ಮಾತ್ರ ಬಿಡೋಲ್ಲ ನನಗೆ. ನನ್ನ ಮಗನ ವೀಕೆಂಡಲ್ಲಿ ಬರ್ತಾರ ಜನ ಜಾಸ್ತಿ? ಫುಲ್ ಇರುತ್ತಾ? ಫುಲ್ 10 ರೂಮ್ಸ್ ಬುಕ್ ಆಗಿರುತ್ತೆ? ಓ 13 ಇದೆ. ಓ 3 ಕಾಟೇಜ್. ಹಾಂ ಹಾಂ ಹಾಂ. ಫ್ರೈಡೇ ಸಾಟರ್ಡೆ ಸಂಡೇನಾ? ಎಷ್ಟು 2 ವರ್ಷ ಆಯಿತು ಸ್ಟಾರ್ಟ್ ಆಗಿ? ಇಲ್ಲ ಸರ್, ಈಗ 3 ಮಂತ್ ಆಯ್ತು ಅಷ್ಟೇ. 3 ಮಂತ್ಸ್ ಅಷ್ಟೇನಾ ಇದು ಸ್ಟಾರ್ಟ್ ಆಗಿ? ಅಂದ್ರೆ ಇದು ಹೊಸ ಓನರ್ ತಗೊಂಡ್ರೆ ಮ್ಯಾನೇಜ್ಮೆಂಟ್ ಇದ್ದಿದ್ದಿತ್ತು. ಓಕೆ 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 ಓಕೆ. ಇವಾಗ ಇಲ್ಲಿ ಊಟ ಬಂದಿದೆ, ಒಳ್ಳೆ ಊಟ ಮಾಡಿ ನಾವು ಮಲ್ಕೊತೀವಿ. ಸೊ ನಾವು ನಾಳೆ ಸಿಗುವ. ನಾಳೆ ಏನೇನಾಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಆದರೆ ಬ್ಲಾಗ್ ಮಾಡ್ತೀನಿ, ಇಲ್ಲ ಅಂದರೆ ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.